ಸೊ ರೀಸೆಂಟ್ ಆಗಿ ಕಾಶ್ಮೀರದಲ್ಲಿರುವ ಪಹಲ್ಗಾಮ್ ಅಲ್ಲಿ ನಡೆದಿರುವ ಒಂದು ಘಟನೆ ಇಡೀ ಭಾರತೀಯರು ಎಲ್ಲರೂ ಕೂಡ ದುಃಖದಲ್ಲಿ ಮುಳುಗಿದ್ದಾರೆ. ಸೊ ಹಾಗಾಗಿ ನಮ್ಮ ಭಾರತೀಯರನ್ನ ಯಾರು ಅಟ್ಯಾಕ್ ಮಾಡಿದ್ರು, ಸೊ ಅವ್ರನ್ನ ನಮ್ಮ ಭಾರತದಲ್ಲಿರುವ ಆರ್ಮಿ ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಮತ್ತೆ ನರೇಂದ್ರ ಮೋದಿ PM ಇದವರು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಸೊ ಈ ಒಂದು ಘಟನೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದಾರೋ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಮತ್ತೆ ಈ ಒಂದು ಘಟನೆಯನ್ನ ಯಾರು ಮಾಡಿದ್ರು ಅವ್ರನ್ನೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಸೊ ಕಾನೂನು ಪ್ರಕಾರ ಏನ್ ಶಿಕ್ಷೆ ಕೊಡ್ಬೇಕು ಅವರಿಗೆ ಖಂಡಿತ ಕೊಟ್ಟೇ ಕೊಡ್ತೀವಿ ಅಂತ ನರೇಂದ್ರ ಮೋದಿ ಇದ್ದವರು ಸ್ಟ್ರಾಂಗ್ ಆಗಿ ಅವ್ರ ಮಾತುಗಳನ್ನು ಹೇಳಿದ್ದಾರೆ. ಸೊ ಅದೇ ಕಾರಣ ನಮ್ಮ ಭಾರತದಲ್ಲಿರುವ ಆರ್ಮಿಸು ಪಾಕಿಸ್ತಾನಿಗೆ ಎದುರಾಗಿ ಏನೆಲ್ಲ ಮಾಡಬೇಕಾಗತ್ತೋ ಟೆರರಿಸ್ಟ್ ನಮ್ಮ ಭಾರತೀಯರನ್ನ ಅಟ್ಯಾಕ್ ಮಾಡುವಾಗ ಸೊ ಆ ಒಂದು ಸ್ಪಾಟ್ ಅಲ್ಲಿ ಆ ಒಂದು ಅಟ್ಯಾಕ್ ಅಲ್ಲಿ ಇಬ್ರು ಪಾಕಿಸ್ತಾನರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಸೊ ಹಂಗಾಗಿ ನಮ್ಮ ಭಾರತೀಯರು ಏನಂತ ಹೇಳ್ತಿದ್ದಾರೆ ಅಂತ ಅಂದ್ರೆ ಈ ತರ ಒಂದು ಘಟನೆ ಪಾಕಿಸ್ತಾನವರೇ ಮಾಡಿರ್ತಾರೆ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಈ ಒಂದು ಘಟನೆಗೆ ನ್ಯಾಯ ಸಿಗ್ಬೇಕು ಅಂತ ಸೊ ಇಡೀ ಭಾರತದಲ್ಲಿರುವ ಎಲ್ಲಾ ಜನರು ಕೂಡ ಹೋರಾಡ್ತಾ ಇದ್ದಾರೆ. ಸೊ ಅದೇ ತರ ನಮ್ಮ ಭಾರತದಲ್ಲಿರುವ ಆರ್ಮಿಯವರು ಕೂಡ ತುಂಬಾನೇ ಒಗ್ಗಟ್ಟಾಗಿ ಹೋರಾಡ್ತಾ ಇದ್ದಾರೆ. ಸೊ ಅದೇ ತರನೇ ನಮ್ಮ ಭಾರತದಲ್ಲಿ ಪಾಕಿಸ್ತಾನಿಗೆ ಏನೆಲ್ಲ ಮಾಡಿದ್ದಾರೆ ಅಂತ ಅಂದ್ರೆ ಎಲ್ಲಾ ಕನೆಕ್ಷನ್ ಕೂಡ ಕಟ್ ಮಾಡಿದ್ದಾರೆ. ಸೊ ಈ ಒಂದು ಸಿಚುಯೇಷನ್ ಇರುವಾಗ ನಮ್ಮ ಭಾರತಕ್ಕೆ ರಷ್ಯಾ 100% ಸಪೋರ್ಟ್ ಮಾಡ್ತಾ ಇದೆ. ತುಂಬಾ ವರ್ಷಗಳ ಹಿಂದೆನೆ ರಷ್ಯಾಗೂ ಮತ್ತೆ ಇಂಡಿಯಾಗೆ ತುಂಬಾ ಒಳ್ಳೆ ರಿಲೇಶನ್ಶಿಪ್ ಕೂಡ ಇರ್ತಾ ಇದೆ. ಸೊ ಅದೇ ತರನು ಕೂಡ ಭಾರತಕ್ಕೆ ಒಂದು ಕಷ್ಟ ಅಂತ ಅಂದ್ರೆ ರಷ್ಯಾನು ಕೂಡ 100% ಸಪೋರ್ಟ್ ಮಾಡ್ತಾ ಇದೆ. ಸೊ ರಷ್ಯಾದಲ್ಲಿರುವ ಹೆಡ್ ಏನಂತ ಹೇಳಿದ್ದಾರೆ ಅಂತ ಅಂದ್ರೆ ಮೇ 9ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರನ್ನ ಕರೆದಿದ್ರು. ಸೊ ಕಾಶ್ಮೀರದಲ್ಲಿ ಈ ತರ ಒಂದು ಘಟನೆ ನಡೆದಿರುವ ಕಾರಣದಿಂದ ಹೇಳ್ಬೇಕು ಅಂದ್ರೆ ರಷ್ಯಾ ಅವ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಇಂಡಿಯಾದಲ್ಲಿ ಈ ತರ ಒಂದು ಘಟನೆ ನಡೆದಿರುವ ಕಾರಣದಿಂದ ಅಂತ. ಸೊ ಹಂಗಾಗಿ ಪ್ರೈಮ್ ಮಿನಿಸ್ಟರ್ ಮೋದಿ ಇದ್ದವರು ರಷ್ಯಾಗೆ ಬರ್ಲಿಲ್ಲ ಅಂತಾನು ಕೂಡ ಅಲ್ಲಿರೋರು ಅನ್ಕೊಟ್ಟಿರ್ತಾರೆ. ಸೊ ಹಂಗಾಗಿ ಬೇರೆ ಯಾವುದೇ ರೀತಿಯಾದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇಲ್ಲ. ಸೊ ಹೇಳ್ಬೇಕು ಅಂತಂದ್ರೆ ರಷ್ಯಾ ಇದ್ದಿದ್ದು ನಮ್ಮ ಭಾರತಕ್ಕೆ 100% ಫುಲ್ ಸಪೋರ್ಟ್ ಅಲ್ಲಿ ಇದೆ. ಸೊ ರೀಸೆಂಟ್ ಆಗಿ ಏನಾಗಿದೆ ಅಂತ ಅಂದ್ರೆ ನಮ್ಮ ಭಾರತಕ್ಕೆ ಪಾಕಿಸ್ತಾನಿನ ಸೋಲ್ಜರ್ಸ್ ಒಬ್ರು ಇಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅದೇ ತರ ಹೋದ ವಾರ ಏನಾಗಿದೆ ಅಂತಂದ್ರೆ ಭಾರತದಲ್ಲಿರುವ ಸೋಲ್ಜರ್ಸ್ ಪಾಕಿಸ್ತಾನ ಕಡೆ ಸಿಕ್ಕಾಕೊಂಡಿದ್ದಾರೆ. ಸೊ ಅದೇ ತರನೇ ನಮ್ಮ ಭಾರತದಲ್ಲಿರುವ ಸೋಲ್ಜರ್ಸ್ ಅವರು ಕೂಡ ಕೇಳಿದ್ದಾರೆ ಸೊ ಬಿಟ್ಬಿಡಿ ನಾವು ಕೂಡ ಬಿಟ್ಬಿಡ್ತೀವಿ ಅಂತಾನು ಕೂಡ ಕೇಳಿದ್ದಾರೆ. ಸೊ ಅವರು ಕೂಡ ಏನು ಕೂಡ ಆಕ್ಷನ್ ತಗೊಂತಾ ಇಲ್ಲ. ಸೊ ಹಂಗಾಗಿ ಇವಾಗ ಪಾಕಿಸ್ತಾನದಲ್ಲಿರುವ ಒಂದು ಸೋಲ್ಜರ್ಸ್ ಮಿಸ್ ಆಗಿ ಈ ಕಡೆ ಒಂದು ಬಾರ್ಡರ್ಗೆ ಬಂದಿದ್ದಾರೆ, ಹಂಗಾಗಿ ಹಿಡಿದು ಇಟ್ಟಿದ್ದಾರೆ. ಸೊ ಪಾಕಿಸ್ತಾನಿನ ದೇಶನೇ ಹೇಳ್ಬೇಕು ಅಂತಂದ್ರೆ ಫುಲ್ ಲೋನ್ ಅಲ್ಲೇ ರನ್ ಆಗ್ತಾ ಇದೆ. ಸೊ ಆದ್ರೆ ಬಟ್ ಆ ಪಾಕಿಸ್ತಾನ ಇದ್ದವರು ಭಾರತಕ್ಕೆ ಎದುರಾಗಿ ಹೇಗೆ ಹೋರಾಡ್ತಾ ಇದ್ದಾರೆ, ಹೇಗೆ ಸಣ್ಣ ಪುಟ್ಟ ವಾರ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಸೊ ಇವರಿಗೆ ಹೇಗೆ ಇಷ್ಟೊಂದು ಧೈರ್ಯ ಬಂದಿದೆ ಅಂತ ಅಂದ್ರೆ ಸೊ ಪಾಕಿಸ್ತಾನಿಗೆ ಟರ್ಕಿ ದೇಶ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ಕಪ್ಪಲ್ಸ್ ಮತ್ತೆ ಟೆಕ್ನಾಲಜಿ ಐಟಮ್ಸ್ ಎಲ್ಲದೂ ಕೂಡ ಪಾಕಿಸ್ತಾನಿಗೆ ಕೂಡ ಅವರು ಕೂಡ ಕಳಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನಂತ ಅಂದ್ರೆ ಚೈನಾ ಇದ್ದಿದ್ದು ಕೂಡ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಸಣ್ಣ ಪುಟ್ಟ ಡ್ರೋನು ಮತ್ತೆ ಆ ತರ ಒಂದು ಐಟಮ್ಸ್ ವೆಪನ್ಸ್ ಅದು ಕೂಡ ಚೈನಾದಿಂದ ಪಾಕಿಸ್ತಾನಿಗೆ ಕೂಡ ಹೋಗ್ತಾ ಇದೆ. ಸೊ ಆ ಒಂದು ಧೈರ್ಯದಿಂದ ಇವರು ಕೂಡ ಜಗಳ ಮಾಡ್ತವ್ರೆ ಅಂತ ಕೂಡ ಒಂದ್ ಕಡೆ ಮಾತಾಡ್ತಾ ಇದ್ದಾರೆ. ಸೊ ಈ ತರ ಒಂದು ಘಟನೆ ಇಂಡಿಯಾಗೂ ಮತ್ತೆ ಪಾಕಿಸ್ತಾನಿಗೂ ನಡುವೆ ನಡೀತಾ ಇದೆ. ಸೊ ಈ ಒಂದು ಜಗಳ ಯಾವಾಗ ಮುಖ್ಯತ ಕೂಡ ಗೊತ್ತಿಲ್ಲ. ಸೊ ಈ ಒಂದು ಜಗಳ ತುಂಬಾ ದೊಡ್ಡ ವಾರ್ ಆಗು ಕೂಡ ಬರಕ್ ಚಾನ್ಸಸ್ ಇದೆ. ಸೊ ಇಂಡಿಯಾಕ್ಕೂ ಮತ್ತೆ ಪಾಕಿಸ್ತಾನ ನಡುವೆ ಒಂದು ವಾರ್ ನಡೆದ್ರೆ ಖಂಡಿತ ನಮ್ಮ ಭಾರತನೇ ಗೆಲ್ಲೋದು, ಬೇರೆ ಯಾವ್ದು ಕೂಡ ಗೆಲ್ಲೋದಿಲ್ಲ. ಸೊ ಈ ತರ ಒಂದು ವರ್ಷಾಗಿ ಅಟ್ಯಾಕ್ ಮಾಡಿ ಸಾಯಿಸಿದ್ದು ಯಾರಂತ ಗೊತ್ತಾದ್ರೆ ಸೊ ಅವ್ರನ್ನ ಮಾತ್ರ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ಶಿಕ್ಷೆ ಕೊಟ್ಬಿಟ್ಟೆ ಸೊ ಈ ಸೆಸೋಗಿರುವ ಅಷ್ಟು ಭಾರತೀಯರಿಗೂ ಕೂಡ ಖಂಡಿತ ನ್ಯಾಯ ಸಿಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನನ್ನ ಒಂದು ವಿಡಿಯೋನ ನಾ ಎಂಡ್ ಮಾಡ್ಕೊಳ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಬಿಡಿ. ಅಂಡ್ ಗೈಸ್ ನಾಳೆ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್ ಗೈಸ್.